ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಹೊಸ ರೆಸಿಪಿ ಮಾಡಿ ತೋರ್ಸೋಣ ಅಂತ ಬಂದಿದ್ದೆ. ಅದೇನಪ್ಪ ಅಂದರೆ ನಮ್ಮೂರ ಸೈಡ್ ಫೇಮಸ್ಸು, ನಾವು ಮಾಲಿದ್ದೆ ಅಂತೀವಿ, ಈ ಕಡೆ ಮಾದ್ಲಿ ಅಂತಾರೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಒಂದು ಸೂಪರು ಮತ್ತು ಹೆಲ್ದಿನೂ ಕೂಡ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ನೋಡೋಣ. ನೋಡಿ, ಇವಾಗ ಇದರಿಂದ 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜು ಮೇಲೂ ಮಾಡ್ಕೋಬೋದು. ಆದ್ದರಿಂದ 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟು. ಇವಾಗ ಅದನ್ನು ಹುರಿತಾ ಇದ್ದೀನಿ. ನೋಡಿ, ಒಂದು ಕಡಾಯಿ ಬಿಸಿಗಿಟ್ಟು, ನಮ್ಮ ಸೈಡ್ ಅಂದರೆ ಗೋಧಿನೇ ಹುರಿದ್ಬಿಟ್ಟು ಬೀಸ್ಕೊಂಬಂದು ಆಮೇಲೆ ಮಾಡ್ತಾರೆ. ಇಲ್ಲೇ ಸ್ವಲ್ಪ ಎಲ್ಲ ಬೀಸ್ಕೊಡೋಲ್ಲ, ಅದಕ್ಕೆ ಈ ಥರ ಹುರಿಬೇಕು. ಇದಕ್ಕೆ ಒಂದು ಚಮಚ ತುಪ್ಪ ಹಾಕಿಬಿಟ್ಟು ಹುರಿದ್ರೆ ತುಂಬ ಚೆನ್ನಾಗಿದೆ. ಯಾಕೆ ಹುರಿಬೇಕಂದ್ರೆ ಹಾಗೆ ಮಾಡಿದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಥರ ಚಪಾತಿ ತಿಂದಂಗೆ ಇರುತ್ತೆ ಎಷ್ಟು ಇದು ಮಾಡಿದ್ರು. ಈ ಥರ ಸ್ವಲ್ಪ ಕೆಂಪಗಾಗೋವರೆಗೂ, ಕಪ್ಪು ಅನ್ನ ಬರೋವರೆಗೂ ಹುರಿಬೇಕು ಗೋಧಿ ಹಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ಇದೇ ಥರ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ತುಪ್ಪ ಹಾಕಿಬಿಟ್ಟು. ತುಪ್ಪ ಬೇಡ ಅಂದ್ರೆ ಹಾಗೇನೂ ಹುರ್ಕೊಬೋದು, ಅಂದರೆ ಟೇಸ್ಟ್ಗೆ ಥರ ಇದು ಹಸಿ ವಾಸನೆ ಬರುತ್ತೆ. ಹೆಂಗೆ ಹುರಿತೀವೋ ಹಂಗೆ ಗೋಧಿ ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಅಲ್ಲಿ ಮಟ್ಟ ಹುರಿಬೇಕು. ನೋಡಿ, ಇವಾಗ ಇದೆ ನೋಡಿ, ಈ ಕಲರ್ ಬರೋವರೆಗೂ ನೋಡಿ. ಇವಾಗ ಕಲರ್ ಚೇಂಜ್ ಆಗಿರೋ ಕಾಣಿಸ್ತಿರ್ಬೋದು ನಿಮಗೆ. ಮೊದಲೇ ಯಾವ ಥರ ಇತ್ತು, ಇವಾಗ ನೋಡಿ ಫುಲ್ ಒಂಥರ ಬ್ಲ್ಯಾಕ್ ಅನಿಸ್ತಾ ಇದೆ ಅಲ್ವಾ? ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತಲ್ಲ ಹುರಿದಿರೋದು. ಈ ಥರ ಹುರಿಬೇಕು ಸಣ್ಣ ಉರಿಯಲ್ಲಿ. ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಆಗಿರ್ಬೇಕು. ನೋಡಿ, ನಾನು ಪೂರ್ತಿ ಹಿಟ್ಟೆಲ್ಲ ಹೆಂಗೆ ಕಲರ್ ಚೇಂಜ್ ಆಯ್ತು ನೋಡಿ. ಈ ಥರ ಹುರ್ಕೊಂಡ್ರೆ ಮಾಲಿದ್ದಿ ಚೆನ್ನಾಗಿ ಬರುತ್ತೆ. ಬರೀ ಗೋಧಿ ಹಿಟ್ಟು ಮಾಡಿದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಅದು ಬರೀ ಚಪಾತಿ ಥರ ಇರುತ್ತೆ. ನೋಡಿ, ಇವಾಗ ಹುರ್ಕೊಂಡಾಯಿತು. ಇವಾಗ ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗಿಟ್ಟು ಸ್ವಲ್ಪ ಆರೋಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಹಿಟ್ಟು ಕಲಿಸ್ಬೇಕು. ಇವಾಗ ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಇದು ಆರೋಷ್ಟರಲ್ಲಿ ಈ ಕಡೆ ಇದಕ್ಕೆ ಇನ್ನೂ ಏನೇನು ಬೇಕಾಗುತ್ತಂತ ನೋಡ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಇಷ್ಟೆಲ್ಲ ಹಾಕೋಲ್ಲ, ರುಚಿ ನೋಡಿಬಿಟ್ಟು ಹಾಕೋಬೋದು. ಸ್ವಲ್ಪ ಪುಟಾಣಿ, ಒಂದು ಬೌಲು, 1 ಕಪ್ ಆಗೋಷ್ಟು ಕೊಬ್ಬರಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಗಸಗಸೆ ಇರೋರು ಗಸಗಸೆ ತೊಗೋಬೋದು, ಅದು ಇಲ್ಲ ಇವಾಗ. ಅದಕ್ಕೆ ಇವಾಗ ತಣ್ಣಗಾಗಿದೆ. ಉಪ್ಪು ಸ್ವಲ್ಪ, ಹೀಗೆ ನೀರು ಹಾಕಿ ಕಲಿಸ್ಬೇಕು. ಗೋಧಿ ಹಿಟ್ಟು ಆದರೆ ಅದು ರಬ್ಬರ್ ಥರ ಆಗುತ್ತೆ. ಇದು ನೋಡಿದರೆ ಹಾಗೆ ಮುರಿದ ತಕ್ಷಣ ಮುರಿದು ಬಿಡುತ್ತೆ. ಆ ಥರ ಇದ್ರೇ ಮಾಲಿದ್ದಿ ಚೆನ್ನಾಗಿ ಬರುತ್ತೆ. ಮಾಲಿದ್ದಿನೂ ಅನ್ಬೋದು, ಮಾದ್ಲಿನೂ ಅನ್ಬೋದು. ನಮ್ಮ ಸೈಡ್ ಮಾಲಿದ್ದೆ ಅಂತೀವಿ, ಕೆಲವೊಂದು ಜನ ವೀಡಿಯೋಗಾಗಿ ಮಾದ್ಲಿ ಅಂತಾರೆ. ನಮ್ಮ ಸೈಡ್ ಮಾಲಿದ್ದಿನೇ ಅನ್ನೋದು, ನನಗೆ ಅಂತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲರ್ ಚೇಂಜ್ ಆಗೋ ನೋಡಿದ್ರೇ ಗೊತ್ತಾಗಬೇಕು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಬೇಕು. ಜಾಸ್ತಿ ಗಟ್ಟಿಲ್ಲ, ಜಾಸ್ತಿ ತಿಳುವಿಲ್ಲ, ಮೀಡಿಯಮ್ಗೆ ನೀರು ಹಾಕಿ ಸ್ವಲ್ಪ. ಅಂದರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಇದು ಹಾಲಲ್ಲಿ ಹಾಕಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇದು ತಿನ್ನೋಲ್ಲ, ಈ ಥರ ಮಾಡಿಕೊಟ್ರೆ ಡೈಲಿ ಬೆಳಿಗ್ಗೆ ಟಿಫನ್ಗೂ ಇದನ್ನೇ ತಿನ್ನಿಸ್ಬಿಟ್ಟು ಕಳಿಸ್ಬೋದು, ತುಂಬ ಒಳ್ಳೆಯದು. ನೋಡಿ, ಎಷ್ಟು ನೀಟಾಗಿ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ಬರ್ತವೆ. ಹಾಗೆ ಗಟ್ಟಿಯಾಗಿ ಕಲಿಸಿದ್ರೆ ಚೆನ್ನಾಗಿ ಬರೋಲ್ಲ. ಉರಿಯುತ್ತೆ ನೋಡಿ, ಇವಾಗ ಕಲಿಸ್ಕೊಂಡಾಯಿತು. ನೋಡಿ, ಈ ಥರ
ಇದು ಕಲಿಸ್ಕೊಂಡ್ರೇ ಗೊತ್ತಾಗುತ್ತೆ ಇದ್ರದ್ದು ಹಿಟ್ಟೆ ಚಪಾತಿ ಹಿಟ್ಟು ಥರ ಬರೋಲ್ಲ, ಅಂದರೆ ಒಂಥರ ಚೆನ್ನಾಗಿ ಬರುತ್ತೆ ಇದು. ನೋಡಿ ಇವಾಗ ಚಪಾತಿ ಹಿಟ್ಟು ಕಲಿಸಿದ್ದಾಯಿತು. ಇವಾಗ ಇದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಟ್ಬಿಟ್ಟು ನೋಡಿ ನೆನೆದಾದ್ಮೇಲೆ ಒಂದು 5 ನಿಮಿಷ ಅಷ್ಟೇ ಇಟ್ಟಿದ್ದೆ, ಜಾಸ್ತಿ ಅಲ್ಲಿ ನೆನೆಸೋಕೆ ಬಿಡಬಾರ್ದು. ಇದು ದಪ್ಪ ದಪ್ಪ ಹಿಟ್ಟು ನಾವು ಚಪಾತಿಗೆ ಮಾಡ್ತೀವಿ, ಚಿಕ್ಕ ಚಿಕ್ಕದಲ್ಲ. ಇದು 2 ಚಪಾತಿ ಆಗೋಷ್ಟು ಒಂದೇ ಉಳ್ಳೆ ಮಾಡಿಕೊಂಡು ಈ ಥರ ಮಾಡಿಕೊಂಡು ಚಪಾತಿ ಲಟ್ಟಿಸ್ಬೇಕು. ನೋಡಿ ಇವಾಗ ಅಷ್ಟು ದೊಡ್ಡ ದೊಡ್ಡ ಉಳ್ಳಿನೇ ಮಾಡ್ಕೊಂಡಿದ್ದೀನಿ. ಇದೇನು ಜಾಸ್ತಿ ತಿಳು ಮಾಡ್ಬೇಕಂತ ಏನಿಲ್ಲ. ರೆಡಿಯಾಗಿ ಸಂಚು ಸ್ಕೂಲಿಗೆ ರೆಡಿಯಾಗಿ ಟೈಮ್ ಆಗ್ತದೆ. ನೋಡಿ ಈ ಥರ ರೌಂಡಾಗಿ ನೋಡಿ ಲಟ್ಟಿಸ್ಕೊಂಡು ಅಷ್ಟನ್ನು ಒಂದೇ ಸಲ ಫಸ್ಟ್ ಲಟ್ಟಿಸ್ಕೊಂಡು ಆಮೇಲೆ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಮೀಡಿಯಮ್ ದಪ್ಪ ತೆಳು ಮಾಡ್ಕೊಳ್ಬಾರ್ದು, ಇದು ದಪ್ಪ ಇದ್ರೆ ಚೆಂದ ಚೆನ್ನಾಗಿ ಬರುತ್ತೆ. ಅಷ್ಟನ್ನು ಫಸ್ಟ್ ನಾನು ಲಟ್ಟಿಸ್ಕೊಂಡೆ. ಇವಾಗ ಬೇಗ ಬೇಗ ಎಲ್ಲ ಲಟ್ಟಿಸ್ಕೊಂಡು ಈ ಕಡೆ ತವೆನೂ ಬಿಸಿಗಿಡ್ತೀನಿ. ನೋಡಿ ಎಲ್ಲ ಲಟ್ಟಿಸ್ಕೊಂಡು ಆಯಿತು. ದಪ್ಪನೇ ಇರಬೇಕು, ಇದು ತೆಳು ಲಟ್ಟಿಸ್ಕೊಳ್ಬಾರ್ದು. ನೋಡಿ ಎಲ್ಲ ಲಟ್ಟಿಸ್ಕೊಂಡೆ. ಈ ಕಡೆ ತವೆನೂ ಬಿಸಿಗಿಟ್ಟಿದ್ದೆ. ಇಷ್ಟೊಂದಾಗಿದೆ. ಇವಾಗ ನೋಡಿ ತವೆನೂ ಬಿಸಿಗಿಟ್ಟಿದ್ದೆ. ಅವಾಗಲೇ ಬಿಸಿ ಆದಮೇಲೆ ಒಂದೊಂದೇ ಎಣ್ಣೆ ಹಚ್ಚಿನೂ ಬೇಯಿಸ್ಕೊಬೋದು, ಇದು ಹಾಗೇನೂ ಬೇಯಿಸ್ಕೊಬೋದು, ನಿಮ್ಮ ಇಷ್ಟ. ಎಣ್ಣೆ ಹಚ್ಚಿದ್ರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಚ್ಚಿದ್ದೆ, ಹಾಗೇನೂ ಬೇಯಿಸ್ಕೊತಾರೆ. ಎಣ್ಣೆ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲು. ಎಣ್ಣೆ ಬೇಕಂದರೆ ಎಣ್ಣೆ ಬಳಸ್ಕೊಬೋದು, ತುಪ್ಪ ಬೇಕಂದ್ರೆ ತುಪ್ಪ ಬಳಸ್ಕೊಬೋದು. 2 ಸೈಡು ನೀಟಾಗಿ ಬೇಯಿಸ್ಕೊಂಡು ನಾನು ಈ ಥರ ಸ್ವಲ್ಪ ನಾನು ಜಾಸ್ತಿ ಎಣ್ಣೆ ಹಾಕೋಲ್ಲ, ಅಷ್ಟೇ ಸ್ವಲ್ಪ ನಮಗೆ ಎಣ್ಣೆ ಜಾಸ್ತಿ ಆಗಿ ಬರೋಲ್ಲ, ಅದಕ್ಕೆ ಸ್ವಲ್ಪ ಹಚ್ಬಿಟ್ಟು ಚೆನ್ನಾಗಿ 2 ಸೈಡು ಬೇಯಬೇಕು. ಒಳಗಡೆನೂ ಬೇಯಬೇಕು, ಮೇಲೇನೂ ಬೇಯಬೇಕು. ಆ ಥರ ಹಾಗೆ ಮೇಲೆ ಬೇಯಿಸಿದರೆ ಅಷ್ಟೊಂದು ಚೆನ್ನಾಗಿರೋಲ್ಲ. ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಹಂಗೆ ಎಲ್ಲನೂ ಬೇಯಿಸ್ಕೊಂಡು, ಎಣ್ಣೆ ಇಲ್ದಿದ್ರೂ ಬೇಯಿಸ್ಕೊಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟ ಅದು. ಇವಾಗ ನೋಡಿ ಒಂದಾದ್ಮೇಲೆ ಒಂದು ಬೇಯಿಸ್ಕೊತಾ ಇದ್ದೀನಿ ಚಪಾತಿನ. ಇವಾಗ ನೋಡಿ ಇದು ಎಣ್ಣೆ ಇಲ್ದಿರೋದು ನೋಡಿ ಈ ಥರ ಬರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಬೇಯಿಸ್ಕೊಂಡಾಯಿತು. ಇವಾಗ ಇದನ್ನು ಆರೋಗ್ಬಿಟ್ಟು ಈ ಥರ ಮುರಿಬೇಕು ಕೈಯಲ್ಲಿ. ಮುರಿದ್ಬಿಟ್ಟು ನೋಡಿ ಫಸ್ಟ್ ಕೈಯಲ್ಲಿ ಈ ಥರ ಸಣ್ಣಕ್ಕೆ ಮಾಡಿಬಿಟ್ಟು, ಆಮೇಲೆ ಪೂರ್ತಿ ಸಣ್ಣ ಆಗೋಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕೋ ಟೈಮಲ್ಲಿ ಸ್ವಲ್ಪ ನೋಡಿ ಏಲಕ್ಕಿನೂ ಹಾಕಿ ಅದರಲ್ಲೇ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ಬೆಲ್ಲನೂ ಅದರಲ್ಲಿ ಹಾಕ್ಬೋದು. ಇವಾಗ ಫಸ್ಟ್ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹಾಕಿಬಿಟ್ಟು ಅದರಲ್ಲಿ ಏಲಕ್ಕಿ ಪುಡಿ ಮತ್ತು ಬೆಲ್ಲನೂ ಹಾಕಿ, ಬೆಲ್ಲ ನೋಡ್ಕೊಂಡು ಹಾಕ್ಬೇಕು ಫ್ರೆಂಡ್ಸ್, ಇದು ಜಾಸ್ತಿ ಆಗುತ್ತೆ. ಅಂದರೆ ಇದು ಮತ್ತು ಬೆಲ್ಲ ಹಾಕಿದ ತಕ್ಷಣ
ಮೆತ್ತಗೆ ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲ ನೋಡ್ಕೊಂಡು ಹಾಕಬೇಕು. ಇಷ್ಟೆಲ್ಲ ಹಾಕಿದರೆ ತುಂಬ ಸ್ವೀಟ್ ಆಗುತ್ತೆ. ಇವಾಗ ನೋಡಿ ಅರ್ಧ ಅದರಲ್ಲಿದೆ, ಅರ್ಧ ಬೆಲ್ಲ ಹಾಕಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಮತ್ತು ಇದು ಪುಟಾಣಿ ಗಸಗಸೆ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ಗಸಗಸೆ ಇದ್ದಿರಲಿಲ್ಲ, ಅದಕ್ಕೆ ಇದಷ್ಟು ಮಿಕ್ಸ್ ಮಾಡಿ ಇವಾಗ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ. ಸ್ಕೂಲಿಂದ ಬಂದ ತಕ್ಷಣ ನೋಡಿ ಇವಾಗ ಬೆಲ್ಲದ ಹಾಕಿ ರುಬ್ಬಿರೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿದರೆ ಬೇಗ ಹೊಂದ್ಕೊಳ್ಳುತ್ತೆ. ಅದು ನೈಸ್ ಆಗಿರುತ್ತಲ್ಲ, ಅದಕ್ಕೆ ಬೆಲ್ಲ ಜಾಸ್ತಿ ಹಿಡಿಯೋಲ್ಲ. ನೀರು ಬಿಡುತ್ತೆ ಅಂದ್ಕೊಳ್ಬೇಡಿ, ಅದು ಬಿಡುತ್ತೆ, ಏನಾಗೋಲ್ಲ. ಅದಕ್ಕೆ ನೀರು ಬಿಡುತ್ತೆ ಅಂದರೆ ಬಿಸಿ ಇರುತ್ತಲ್ಲ, ಅದಕ್ಕೆ ಬೆಲ್ಲ ಕರಗುತ್ತೆ ಬೇಗ. ಬೆಲ್ಲ ನುಣ್ಣಗಾಗಿರುತ್ತೆ. ಅದು ಒಂದು ರಾತ್ರಿ ಎಲ್ಲ ತೆಳುವಾಗಿರೋ ಬಟ್ಟೆ ಮುಚ್ಚಿಬಿಟ್ಟಿದ್ರೆ ಅದು ನೀರೆಲ್ಲ ಆರಿ ಹೋಗುತ್ತೆ. ಇವಾಗ ನೋಡಿ ಇವಾಗ ಇನ್ನು ಸ್ವಲ್ಪ ಹಾಕ್ತೀನಿ. ಸ್ವೀಟ್ ಆಗಿರಲಿಲ್ಲ, ಅದಕ್ಕೆ ಥರ ನೋಡ್ಕೊಂಡು ಹಾಕಬೇಕು. ಅವ್ರು ಸ್ವೀಟ್ ನೋಡ್ತಾಯಿದ್ರು ಆಗಿದೆನಾ ಇಲ್ಲ ಅಂತ ಸ್ವಲ್ಪ ತಿಂದು. ಈ ಥರ ಎರಡು ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ, ಬೆಲ್ಲ ಮೇಲೆ ಕೆಳಗೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದು ಅವಾಗೆ ಬೇಗ ಕರ್ಕೊಂಡು ನೋಡಿ ಹೆಂಗಾಗುತ್ತೆ ನೋಡಿ. ಬೆಲ್ಲ ಮಿಕ್ಸ್ ಮಾಡಿದಂಗೆ ಇಷ್ಟು ಉದುರು ಆಗೋಲ್ಲ, ನೀರು ನೋಡಿ ಈ ಥರ ಹಿಡ್ಕೊಂಡು ಕಲಿಸಿದ್ರೆ ತುಂಬ ನೋಡಿ ಹೆಂಗಾಯ್ತು ನೋಡಿ. ಇವಾಗ ಬೆಲ್ಲ ಎಲ್ಲ ಹೀರ್ಕೊಂಡು ಇವಾಗ ಉಂಡೆ ಕಟ್ಟಿದರೆ ಹಂಗೆ ಉಂಡೆ ಆಗಿಬಿಡುತ್ತೆ ನೋಡಿ. ಎಷ್ಟು ಬೇಗ ಬೆಲ್ಲ ಹೀರ್ಕೊಂಡು, ಬೆಲ್ಲನೂ ಪೌಡ್ರ್ ಆಗಿರುತ್ತಲ್ಲ, ಅದಕ್ಕೆ ಇದು ಏನಾಗೋಲ್ಲ, ಹಂಗೇನು ತಿನ್ಬೋದು. ಒಂದು ವಾರ 10 ದಿನವರೆಗೂ ಚೆನ್ನಾಗಿರುತ್ತೆ. 15 ದಿನದ ಗಂಟನೂ ಏನಾಗೋಲ್ಲ. ಇದು ಗಾಳಿಗೆ ಹಂಗೆ ಇರಬೇಕು ನೋಡಿ ಫ್ರೆಂಡ್ಸ್. ಒಂದು ಹೆಲ್ದಿ ರೆಸಿಪಿ ರೆಡಿ ಆಯಿತು. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಂಕ್ರಾಂತಿಗೆ ಇದೇ ಸ್ಪೆಷಲ್ಲು. ಇದನ್ನು ಮಾಡಿ, ಇದ್ರ ಜೊತೆ ಇನ್ನೂ ಹೊಸದು ನಿಮ್ಮ ಸೈಡ್ ಏನೇನು ಮಾಡ್ತಾರೆ ಅದನ್ನು ಮಾಡಿ. ಇದೊಂದು ಸಂಕ್ರಾಂತಿಗೆ ಸ್ಪೆಷಲ್ ನೋಡಿ. ರೆಡಿ ಆಯಿತು. ಇವಾಗ ನೋಡಿ ಇದೆಷ್ಟು ಮೆತ್ತಗಿತ್ತಲ್ಲ, ಇದನ್ನ ಇವಾಗ ಕೆಲವೊಂದು ಜನಕ್ಕೆ ನೀರು ಆಗುತ್ತಲ್ಲ, ಇವ್ರೇನು ಹೇಳ್ತಾರೆ ಅಂದ್ಕೋಬೋದು. ಅಂದರೆ ನೀರಾದರೆ ಏನು ಮಾಡೋದಂದರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು. ಸಂಕ್ರಾಂತಿಗೆ ಈ ಥರ ಒಂದು ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ನೋಡಿ. ತುಂಬ ಟೇಸ್ಟಿ ಇರುತ್ತೆ. ನಾವಂತೂ ಸಾಯಂಕಾಲ ಏನು ತಿನ್ಬೇಕಂದ್ರೆ ಈ ಥರ ಮಾಡಿಕೊಂಡು ತಿಂತೀವಿ. ಹಾಲು ಜೊತೆ ತಿನ್ನಿ, ಇನ್ನೂ ಸೂಪರಾಗಿರುತ್ತೆ. ಇವಾಗ ನೋಡಿ ನೀರು ಆಗಿರೋದಕ್ಕೆ ಏನು ಮಾಡೋದಂದರೆ ನಾವು ಎಷ್ಟು ರುಬ್ಬಿರ್ತೀವಲ್ಲ, ಅದಕ್ಕೆ ಒಂದು ತೆಳುವಾಗಿರೋ ಬಟ್ಟೆ ತೊಗೊಂಡು ನೋಡಿ ಇದನ್ನು ಚೆನ್ನಾಗಿ ಈ ಥರ ಎಲ್ಲ ಕಡೆ ಹರಡಿಸ್ಬಿಟ್ಟು ತೆಳು ಬಟ್ಟೆನ ಅದ್ರ ಮೇಲೆ ಮುಚ್ಚಿಬಿಟ್ಟು ರಾತ್ರಿ ಎಲ್ಲ ಇಟ್ಟರೆ ಅದು ಫುಲ್ಲು ಡ್ರೈ ಆಗಿಬಿಡುತ್ತೆ. ಈ ಥರ ನೀರೇ ಇರೋಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಈ ಥರ ಸಂಕ್ರಾಂತಿಗೆ ಒಂದು ಹೆಲ್ದಿ ರೆಸಿಪಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸಿ ನೋಡಿ. ಈ ಥರ ಮುಚ್ಚಿಬಿಟ್ಟು ಒಂದು ರಾತ್ರಿ ಎಲ್ಲ ಇಡಿ, ನೀರೆಲ್ಲ ಡ್ರೈ ಆಗಿ ಮತ್ತೆ ಒಣದಾಗಿರುತ್ತೆ. ಡ್ರೈ ನೀರಾಗೋಲ್ಲ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ